काञ्जनेयमति पाटलाननं काञ्चनाद्रि कमनीय विग्रहं पारिजाततरुमूलवासिनं भावयामि पवमाननन्दनम् यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूलवोचनं मारुतिं नमत राक्षसान्तकम् काञ्जनेयमति पातालाननं काञ्चनाद्रि कमनीय विग्रहं पारिजाततरुमूलवासिनं भावयामि पवमाननन्दनम् वीर मारुति गंभीर मारुति वीर मारुति अति वीर मारुति गीत ಮಾರುತಿ. ರಾಮಾಯಣದಲ್ಲಿ ಲಂಕೆಯಲ್ಲಿ ರಾವಣನ ವಧೆಯಲ್ಲಾದ ಮೇಲೆ ವಾನರ ಕಪಿ ಸೈನ್ಯದೊಂದಿಗೆ ಎಲ್ಲ ರಾಮನ ಸೈನ್ಯ ಹಿಂದಿರುಗಿದರೂ ಕೂಡ ಆಂಜನೇಯ ಒಬ್ಬ ಅಲ್ಲೇ ಉಳಿದಿದ್ದಂತೆ ಕೊನೆಯವರೆಗೆ. ಯಾಕೆ ಅಂತ ಕೇಳಿ ಬರುವಾಗ ಎಲ್ಲರೂ ಬಂದರು ಆ ಲೆಕ್ಕ ಮಾಡಿ ಅಂತ ಹೇಳಿದರೆ ಕಪಿ ಸೈನ್ಯವನ್ನು ಲೆಕ್ಕ ಮಾಡ್ತಾ ಇದ್ದ ಆವಾಗ ಇಲ್ಲ ಇನ್ನೂ ಒಂದು ಮರಿ ಕಪಿ ಬಾಕಿ ಉಂಟು ಅಂತ. ಎಲ್ಲಿ ಉಂಟು ಕೇಳುವಾಗ ಆಂಜನೇಯ ಆ ಬಾಲವನ್ನು ಬೆಳೆಸಿ ಒಂದು ಗಂಟೆಯನ್ನು ಎತ್ತಿಬಿಟ್ಟ ಅಂತೆ. ಆ ಗಂಟೆಯ ಒಳಗಡೆ ಒಂದು ಮರಿ ಕಪಿ ಇತ್ತು ಅಂತ. ಮಲಗಿದಂಥ ಕುಂಭಕರ್ಣನನ್ನು ಎಬ್ಬಿಸುವುದಕ್ಕೆ ಆನೆಯ ಕೊರಳಿಗೆ ಗಂಟೆಯನ್ನು ಕಟ್ಟಿ ಅಂದಾಡಿಸಿದ್ರು. ಎಬ್ಬಿಸಿದ ಮೇಲೆ ಆ ಗಂಟೆಯನ್ನು ಕೆಳಗೆ ಹಾಕಿದ್ರು. ಕೆಳಗೆ ಹಾಕುವಾಗ ಅದರ ಅಡಿಯಲ್ಲಿ ಒಂದು ಕಪಿ ಹೋಗಿ ಸೇರಿಕೊಂಡಿತ್ತು ಅಂತ. ಅದು ಸುರಕ್ಷತೆಯಲ್ಲಿತ್ತು ಎಲ್ಲ ಯುದ್ಧ ಮುಗಿಯವರೆಗೆ. ಯುದ್ಧ ಆಂಜನೇಯನಿಗೆ ಗೊತ್ತಿತ್ತು. ಹಾಗಾಗಿ ಅದನ್ನು ಕೂಡ ಕರ್ಕೊಂಡು ಬರಬೇಕೆನ್ನುವಂಥ ವಿಚಾರವಾಗಿ ಆ ಬಾಲದಲ್ಲಿ ಆ ಗಂಟೆಯನ್ನು ಮೇಲೆ ಎತ್ತಿದ ಅಂತ ಒಂದು ಪುರಾಣದ ಕತೆ. ಅದಕ್ಕೋಸ್ಕರವಾಗಿ ಆಂಜನೇಯನ ಪುರಾತನ ಬಿಂಬಗಳಲ್ಲಿ ಮಾತ್ರ ಆ ಬಾಲದಲ್ಲಿ ಗಂಟೆಯ ಪ್ರತೀಕವನ್ನು ತೋರಿಸ್ತಾರೆ. ಹಾಗಾಗಿ ಆಂಜನೇಯನ ಸನ್ನಿಧಾನಕ್ಕೆ ವಿಶೇಷವಾಗಿ ಗಂಟೆಗಳು ಸೇವಾ ರೂಪದಲ್ಲಿ ಕೂಡ ಬರ್ತಾ ಇರ್ತದೆ. ಅಲ್ಲಿ ವ್ಯಾಸ ಪ್ರತಿಷ್ಠೆಯಲ್ಲಿ ಮಾತ್ರ ಬಾಲದಲ್ಲಿ ಗಂಟೆ ಇರೋದು. ಮೂರ್ತಿಯನ್ನು ವಿಮರ್ಶೆ ಮಾಡಿದರೆ ಬಾಲದಲ್ಲಿ ಗಂಟೆ ಇದೆ. ಕಾಣ್ತದೆ ನಿಮಗೆ ಮೇಲಲ್ಲಿ ತುಳಸಿ ದಳದಲ್ಲಿ.